ಇನ್ನು ಏಪ್ರಿಲ್ ಅಲ್ಲಿ ಒಂದು ಸರ್ವೆ ಮಾಡಿದ್ವಿ. ಇದು ಒಪಿನಿಯನ್ ಸರ್ವೆ ಅಲ್ಲ ಅಥವಾ ಎಕ್ಸಿಟ್ ಸರ್ವೆ ಅಲ್ಲ. ಈ ಸರ್ವೆ ಏನ್ ವಿಷಯ ಅಂದ್ರೆ ಎಲೆಕ್ಷನ್ ನಲ್ಲಿ ವೋಟ್ ಮಾಡುವಾಗ ಯಾವ ವಿಷಯಗಳ ಮೇಲೆ ವೋಟ್ ಮಾಡ್ತಾರೆ ಜನ, ಅದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಅಂದ್ರೆ ಈ ಹಿಂದೆ ಇದ್ದಿದ್ದ MLAಗಳು ಮತ್ತೆ MP ಗಳು, ಇದು MLAಗಳ ಸರ್ವೆ ಮಾತ್ರ, ಹಿಂದೆ ಇದ್ದಿದ್ದ MLAಗಳು ಆ ವಿಷಯಗಳ ಬಗ್ಗೆ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇದೊಂಥರ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಸರ್ವೆ ಅಂತ ಹೇಳ್ಬೋದು. ಸೊ ಎರಡು ಪ್ರಶ್ನೆ ಮಾತ್ರ ಕೇಳಿದ್ವಿ ನಾವು, ಯಾವ ವಿಷಯಗಳು ಅತಿ ಮುಖ್ಯ ಎಲೆಕ್ಷನ್ ಟೈಮಲ್ಲಿ ಅಂತ, ಮತ್ತೆ ಆ ವಿಷಯಗಳ ಬಗ್ಗೆ ಹಿಂದಿನ MLAಗಳು ಅಂದ್ರೆ ಸಿಟ್ಟಿಂಗ್ MLAs, ಎಕ್ಸ್ MLAs ಹೂವರ್ ಕಂಟೆಸ್ಟ್ ಈ ಎಲೆಕ್ಷನ್ ಅಲ್ಲಿ ಅವ್ರು ಕಂಟೆಸ್ಟ್ ಮಾಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಹಳೆ MLAಗಳು ಆ ವಿಷಯಗಳ ಬಗ್ಗೆ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಸೊ ಎರಡರ ಬಗ್ಗೆನೂ ನಾವು 1 to 5 ಅಂದ್ರೆ 1 to 5 ಅಲ್ಲಿ ರ್ಯಾಂಕಿಂಗ್ ಮಾಡಕ್ ಹೇಳಿದ್ವಿ. 1 ಇಸ್ ಲೀಸ್ಟ್ ಇಂಪಾರ್ಟೆಂಟ್, 5 ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಅಬೌಟ್ 25 ಡಿಸ್ಟ್ರಿಕ್ಟ್ ಮತ್ತೆ ಅಬೌಟ್ 183 ಕಾನ್ಸ್ಟಿಟ್ಯೂಯನ್ಸಿಲಿ ಈ ಸರ್ವೆ ನಡೀತು. ಸೊ ಅಬೌಟ್ 8,000 ಜನನ ಇಂಟರ್ವ್ಯೂ ಮಾಡಿದೀವಿ. ಈ ಸರ್ವೆಲಿ ಸ್ವಲ್ಪ ಹೈಲೈಟ್ಸ್ ನಾವಿಲ್ಲಿ ಈ 2 ಪೇಜಲ್ಲಿ ಕೊಟ್ಟಿದ್ದೀವಿ. ಸೊ ಇದನ್ನೆಲ್ಲ ತಾವೇ ಓದ್ಬೋದು, ಆದ್ರೆ 2 ಪಾಯಿಂಟ್ ನಾನು ಇಲ್ಲಿ ಹೇಳ್ತೀನಿ. ಒಂದಂದ್ರೆ ಈ ಪರ್ಫಾರ್ಮೆನ್ಸ್ ನಾವು ಕೇಳಿದಾಗ 1 ರಿಂದ 5 ಆವರೇಜ್ ಮಾರ್ಕಿಂಗ್ ತಗೊಂಡ್ರೆ ಮಾರ್ಕಿಂಗ್ ಕೊಟ್ಟಿರೋದು 1.8 ಆವರೇಜ್ 1 ರಿಂದ 5. ಸೊ ಯಾವುದೇ MLAನು ಕೂಡ 2ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿಲ್ಲ 5ರಲ್ಲಿ. ಸೊ ಅದು ಒಂದು ಹೈಲೈಟ್. ಮತ್ತೆ ಈ ನಾವೊಂದು 10 ವಿಷಯಗಳನ್ನ ಕೇಳಿದ್ವಿ. ಈ 10 ವಿಷಯಗಳಲ್ಲಿ 1 ರಿಂದ 5 ಯಾವ್ದು ಮುಖ್ಯ ನಿಮ್ಗೆ ಅಂತ. ಅದರಲ್ಲಿ ನಾವು ಟಾಪ್ 5 ಅಥವಾ ಟಾಪ್ 6 ತಗೊಂಡ್ರೆ ಅದರಲ್ಲೂ ಕೂಡ ಆವರೇಜ್ ಮಾಡಿದ್ರೆ ಯಾವುದೇ MLAನು 1.9ಗಿಂತ ಜಾಸ್ತಿ ಮಾರ್ಕ್ ತಗೊಂಡಿಲ್ಲ. ಸೊ ದಟ್ ಈಸ್ ದಿ ಹೈಲೈಟ್ ಆಫ್ ಅವರ್ ಸರ್ವೆ, ದಟ್ ಏನಪ್ಪಾ ಯಾವುದೇ ಪಕ್ಷ ಆಗಲಿ ಅಥವಾ ಯಾವುದೇ MLA ಆಗಲಿ, ದಿ ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ದಟ್ ದೇ ಹ್ಯಾವ್ ಗಾಟ್ ಇಸ್ ವೆರಿ ಲೋ. ದಟ್ ಈಸ್ ಒನ್ ಥಿಂಗ್. ದೆನ್ ಈ ಮತ್ತೇನು ಮುಖ್ಯವಾದ ಅಂಶ ಅಂದ್ರೆ, ಈ ಎಲ್ಲರೂ ಹೇಳ್ತಾರೆ ಈ ಅರ್ಬನ್ ರೂರಲ್ ಡಿವೈಡ್ ಇದೆ, ಈ ಅರ್ಬನ್ ಅಲ್ಲಿ ಏನಪ್ಪ ಸಿಟಿಲಿ ಕೂತಿರೋರಿಗೆಲ್ಲ ಏನು ಗೊತ್ತಿಲ್ಲ ಊರ ಕಡೆ ಏನ್ ನಡೀತಾ ಇದೆ ಅಂತ, ಇಶ್ಯೂಸ್ ಆರ್ ಡಿಫ್ರೆಂಟ್. ಸೊ ಈ ಪ್ರೆಸ್ನವ್ರಿಗೆ ಮತ್ತೆ ಸಿಟಿಲಿರೋರಿಗೆ ಏನು ದೇ ಡೋಂಟ್ ಕೇರ್ ಅಬೌಟ್ ವಾಟ್ಸ್ ಹ್ಯಾಪನಿಂಗ್ ಇನ್ ದಿ ರೂರಲ್ ಏರಿಯಾಸ್ ಅಂತ. ಆದ್ರೆ ನಮ್ಮ ಸರ್ವೆ ನೋಡಿದ್ರೆ ನೀವು ಅರ್ಬನ್ ಏರಿಯಾ ತಗೊಳ್ಳಿ ಅಥವಾ ರೂರಲ್ ಏರಿಯಾ ತಗೊಳ್ಳಿ, ದಿ ಯಾವ ವಿಷಯಗಳು ಅವ್ರಿಗೆ ಮುಖ್ಯ ಅನ್ನೋದು ಇಸ್ ದ ಸೇಮ್ ಅಕ್ರಾಸ್ ದಿ ಸ್ಟೇಟ್. ಅಂದ್ರೆ ಈಗ ನಾವೊಂದು 8 ವಿಷಯಗಳನ್ನ ನಾವು ಹೈಲೈಟ್ ಮಾಡಿದೀವಿ. ಒಂದಂದ್ರೆ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಫಾರ್ ಎಕ್ಸಾಂಪಲ್, ದೆನ್ ಜಾಬ್ಸ್ ಥ್ರೂ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್, ಬೆಟರ್ ರೋಡ್ಸ್, ಎರಾಡಿಕೇಶನ್ ಆಫ್ ಕರಪ್ಷನ್. ನಾವು ಈ ವಿಷಯಗಳನ್ನೆಲ್ಲ ಏನ್ ಹೇಳ್ತಾರೆ ಮಾಮೂಲಾಗಿ, ಎರಾಡಿಕೇಶನ್ ಆಫ್ ಕರಪ್ಷನ್, ಬೆಟರ್ ರೋಡ್ಸ್, ಬೆಟರ್ ಇನ್ಫ್ರಾಸ್ಟ್ರಕ್ಚರ್, ಇದನ್ನೆಲ್ಲ ಏನ್ ಹೇಳ್ತಾರೆ ಪಾಲಿಟಿಷಿಯನ್ಸ್, ನೋ ದಿಸ್ ಇಸ್ ಓನ್ಲಿ ಅರ್ಬನ್, ಪೀಪಲ್ ಇನ್ ರೂರಲ್ ಏರಿಯಾಸ್ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ರೋಡ್ಸ್, ಬ್ರಿಡ್ಜಸ್, ಇದೆಲ್ಲ ರೂರಲ್ ಏರಿಯಾಸ್ ಅವ್ರಿಗೆ ಏನ್ ಕನ್ಸರ್ನ್ ಇಲ್ಲ, ಅವ್ರಿಗೆ ಬೇರೆ ವಿಷಯ ಇಂಪಾರ್ಟೆಂಟ್ ಅಂತ. ಈ ಸರ್ವೆಲ್ ನೋಡಿದ್ರೆ ಆ ತರ ಡಿವೈಡ್ ಏನು ಕಾಣಿಸಲ್ಲ. ಮತ್ತೆ ಒಪಿನಿಯನ್ ಆಫ್ MLAs ಆರ್ MPs ಆರ್ ಪಾರ್ಟೀಸ್ ಅಕ್ರಾಸ್ ದಿ ಸ್ಟೇಟ್ ಇಟ್ ಡಸ್ ನಾಟ್ ವೇರಿ. ಅಂದ್ರೆ ಏನು ಡಿಫರೆನ್ಸ್ ಇಲ್ಲ ನಮ್ಮ ಸರ್ವೆ ಪ್ರಕಾರ. ಸ್ವಲ್ಪ ಮೈನರ್ ಡಿಫರೆನ್ಸ್ ಇದೆ. ಡಿಫರೆನ್ಸ್ ಇದ್ರೆ ಹೆಂಗಸರಿಗೆ ಗಂಡಸರಿಗೆ ಸ್ವಲ್ಪ ಡಿಫರೆನ್ಸ್ ಇದೆ. ತ್ರಿಲೋಚನ್ ಶಾಸ್ತ್ರಿ ಅವರು ಅವಾಗಲೇ ಹೇಳಿದ್ರು, ಹೆಂಗಸರಿಗೆ ಗಂಡಸರಿಗೆ ವಿ ನೀಡ್ ಟು ಇಂಪ್ರೂವ್ ವಿಮೆನ್ಸ್ ಪಾರ್ಟಿಸಿಪೇಷನ್ ಎಲೆಕ್ಷನ್ ಅಂತ. ಒಂದು ವಿಷಯ ನೋಡಿದ್ರೆ ಈ ಲಾ ಅಂಡ್ ಆರ್ಡರ್, ವಿಮೆನ್ ಹ್ಯಾವ್ ರೇಟೆಡ್ ಇಟ್ ನಂಬರ್ 1 ಇಂಪಾರ್ಟೆಂಟ್ ಇಶ್ಯೂ ಓಕೆ ಅಕ್ರಾಸ್ ದ ಸ್ಟೇಟ್. ಅದೇ ಗಂಡಸರದು ಆ ವಿಷಯ ತಗೊಂಡ್ರೆ ಅದು 7ನೇದೋ 8ನೇದೋ ಬರುತ್ತೆ ಇಂಪಾರ್ಟೆನ್ಸ್ ಅಲ್ಲಿ. ಆದ್ರೆ ವಿಮೆನ್ಗೆ ಲಾ ಅಂಡ್ ಆರ್ಡರ್ ಇಸ್ ನಂಬರ್ 1. ಅದರ್ವೈಸ್ ದಿ ಇಶ್ಯೂಸ್ ಆರ್ ಮೋರ್ ಆರ್ ಲೆಸ್ ದ ಸೇಮ್. ಮತ್ತೆ ಇನ್ನೊಂದು ಹೈಲೈಟ್ ಏನು ಅಂದ್ರೆ, ಈ ಅಕ್ರಾಸ್ ಇನ್ಕಮ್ ಗ್ರೂಪ್ಸ್, ವೆದರ್ ಇಟ್ಸ್ ಲೋ ಇನ್ಕಮ್ ಗ್ರೂಪ್ ಆರ್ ಹೈಯರ್ ಇನ್ಕಮ್ ಗ್ರೂಪ್, ಎಲ್ಲಾ ಇಶ್ಯೂಸ್ ಅಗೇನ್ ಆರ್ ಒಂದೇ, ಎಲ್ಲಾ ಇಶ್ಯೂಗಳು ಒಂದೇ. ಮತ್ತೆ ರೇಟಿಂಗ್ಸ್ ಅಂಡ್ ರ್ಯಾಂಕಿಂಗ್ಸ್ ಆರ್ ಆಲ್ಸೋ ದ ಸೇಮ್ ಅಕ್ರಾಸ್ ಇನ್ಕಮ್ ಗ್ರೂಪ್ ಅಂಡ್ ಅಕ್ರಾಸ್ ಏಜ್ ಗ್ರೂಪ್ಸ್. ದೋಸ್ ವರ್ ದ ಹೈಲೈಟ್ಸ್. ನಾವು ಈ ತರ ಡೀಟೇಲ್ಸ್ ನಮಗೆ ಸೊ ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಅಲ್ಲೂ ಇದೆ. ಯಾರಿಗಾದ್ರೂ ಡೀಟೇಲ್ಸ್ ಬೇಕಾದ್ರೆ ವಿ ಕ್ಯಾನ್ ಗಿವ್ ದಟ್. ಸೊ ಈಗ ಸದ್ಯಕ್ಕೆ ಇಷ್ಟು ಹೈಲೈಟ್ಸ್ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ.